ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಶ್ರೀ ಸಿ.ಬಿ. ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು. ನಮ್ಮ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಪರಿಚಯ ಹಾಗೂ ಅದರ ಇತಿಹಾಸದ ಬಗ್ಗೆ ಒಂದು ಸಣ್ಣ ತುಣುಕನ್ನು ಇವತ್ತು ಮೆಲ್ಕಾಕೋಣ ಬನ್ನಿ ಸ್ನೇಹಿತರೆ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ದೇವಸ್ಥಾನವು ಭಕ್ತಿ ಮತ್ತು ಸೌಹಾರ್ದ ಈ ಎರಡನ್ನು ಈ ಜಾಗದಲ್ಲಿ ನೀವು ಕಾಣ್ಬೋದು. ನೋಡಿ ಎಷ್ಟು ಸುಂದರವಾದ ಕಲಾಶಿಲ್ಪಿಗಳನ್ನು ಒಳಗೊಂಡಿರುವ ಈ ದೇವಸ್ಥಾನ. ನೋಡಿ, ಇದು ಭೂತಪ್ಪನ ಗುಡಿ ಅಂತ. ಇಲ್ಲಿ ಮರಿಗಳನ್ನು ತಂದು, ಅಂದರೆ ಮೇಕೆ ಮರಿಗಳನ್ನು ತಂದು ಇಲ್ಲಿ ಬಲಿ ಕೊಟ್ಟು ಆ ದೇವರಿಗೆ ಅರ್ಪಿಸ್ತಾರೆ. ನೋಡಿ, ತುಂಬ ಸುಂದರವಾದ ಸ್ಥಳ. ಸುತ್ತಮುತ್ತಲಿನ ಗಿಡ ಮರಗಳು, ಹಸಿರು ತೋಟಗಳು ಈ ದೇವಸ್ಥಾನಕ್ಕೆ ಒಂದು ಕಳಸವಿದ್ದಂತೆ. ಇಲ್ಲಿನ ಒಂದೊಂದು ಕಲ್ಲು ಕೂಡ, ಹಾಗೆ ಇಲ್ಲಿನ ಒಂದೊಂದು ಹೆಜ್ಜೆ ಕೂಡ ದೇವಸ್ಥಾನದ ಭಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ತುಂಬ ವಿಶಾಲವಾದ ರೋಡು. ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಬರುತ್ತೆ. ಆ ಜಾತ್ರೆಯನ್ನು ನೋಡೋಕ್ಕೆ ಬೇರೆ ಬೇರೆ ಊರುಗಳು, ಬೇರೆ ಬೇರೆ ದೇಶಗಳಿಂದ ಸಮೇತ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಜನಸಮ್ಮುಖವೇ ಇಲ್ಲಿ ನೆರೆದಿರುತ್ತೆ. ಆ ತೇರನ್ನ ಅಲಂಕಾರ ಮಾಡ್ತಾರೆ. ಇಲ್ಲಿ ನರಸಿಂಹಸ್ವಾಮಿ ತೇರಿದೆ. ಆ ತೇರನ್ನ ಅಲಂಕಾರ ಮಾಡಿ ಅದನ್ನು ಎಳೆಯುವುದನ್ನು ನೋಡೋದಕ್ಕೆ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. ಇದನ್ನು ತುಮಕೂರು ತಾಲೂಕು, ತುಮಕೂರು ಜಿಲ್ಲೆಯ ಶಿರಾ ರೋಡಿನಲ್ಲಿ ಬರುವ ಶ್ರೀ ಸಿ.ಬಿ. ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವು ಇತಿಹಾಸ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಧಾರ್ಮಿಕ ಸ್ಥಳವಾಗಿದೆ. ಇದು ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ನರಸಿಂಹಸ್ವಾಮಿ ದೇವರು ಒಬ್ಬ ವ್ಯಾಪಾರಿಯ ಕನಸಿನಲ್ಲಿ ಬಂದು ಆ ವ್ಯಾಪಾರಿಗೆ ಹೇಳ್ತಾನೆ, ಇಲ್ಲಿ ದೇವರ ಸಾನ್ನಿಧ್ಯವಿದೆ, ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತ 18ನೇ ಶತಮಾನದಲ್ಲಿ ಮೈಸೂರಿನ ಅರಸರ ಕಾಲದಲ್ಲಿ ಈ ದೇವಾಲಯವನ್ನು ವಿಸ್ತರಿಸಲಾಯಿತು. ಇಂದಿಗೂ ಈ ಕ್ಷೇತ್ರವು ಭಕ್ತಾದಿಗಳ ಆರಾಧನಾ ಕೇಂದ್ರವಾಗಿದೆ. ಸ್ನೇಹಿತರೆ, ಈ ಊರಿನ ವಿಚಾರ ಇಷ್ಟಕ್ಕೆ ಮುಗಿಲಿಲ್ಲ. ಈ ಊರಿಗೆ ಯಾಕೆ ಸಿ.ಬಿ. ಅಂತ ಹೆಸರು ಬಂತು? ಬನ್ನಿ ನೋಡೋಣ. ಈ ಊರನ್ನ ಎಲ್ಲರೂ ಸಿ.ಬಿ. ಅಂತ ಕರೀತಾರೆ. ಆದರೆ ಈ ಊರಿನ ಹೆಸರಿಗೆ ಒಂದು ಇತಿಹಾಸ ಇದೆ. ಇದು ಕ್ಷಿಬಿ ರಾಜ. ಈ ಕ್ಷಿಬಿ ರಾಜ ಯಾರು ಅಂದರೆ ಧರ್ಮ ಮತ್ತು ದಾನಕ್ಕೆ ಹೆಸರಾದ ಮಹಾದಾನಿ ಶಿಬಿ ಚಕ್ರವರ್ತಿ. ಈ ಕ್ಷಿಬಿ ರಾಜರ ಕತೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರ ಸ್ನೇಹಿತರೆ. ಈ ರಾಜ ಎಷ್ಟು ಔದಾರಿ ಅಂತಂದರೆ, ಒಂದು ಪಾರಿವಾಳ ಬಂದು ಈ ರಾಜನ ಹತ್ರ ಬರುತ್ತೆ. ಅದರ ಹಿಂದೆಯೇ ಒಂದು ಗರುಡ ಅದನ್ನು ತಿನ್ನಲು ಬರುತ್ತೆ. ಅದನ್ನು ತಿನ್ನಲು ಬಂದಾಗ ಆ ಗರುಡ ಕೇಳುತ್ತೆ, ಅದು ನನ್ನ ಆಹಾರ, ಅದನ್ನು ನನಗೆ ಬಿಟ್ಕೊಟ್ಬಿಡು ಅಂತ ಕೇಳುತ್ತೆ. ಆವಾಗ ರಾಜ ಹೇಳ್ತಾನೆ, ಇದು ನನ್ನನ್ನು ಹುಡಿಕೊಂಬಂದಿದೆ, ನನ್ನ ಸಹಾಯ ಹಸ್ತಕ್ಕೆ ಬಂದಿದೆ, ಇದನ್ನು ನಾನು ಕೊಡುವುದಿಲ್ಲ ಅಂತ ಕೇಳ್ತಾನೆ. ಆವಾಗ ಆ ಗರುಡ ಹೇಳುತ್ತೆ, ಅಪ್ಪ ಅದು ನನ್ನ ಆಹಾರ, ಅದನ್ನು ನಾನು ತಿನ್ನಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನಾನು ಏನು ಮಾಡಲಿ ಅಂತ ಕೇಳುತ್ತೆ. ಆವಾಗ ಆ ಕ್ಷಿಬಿ ರಾಜ ಏನು ಮಾಡ್ತಾನೆ, ಒಂದು ತಟ್ಟೆಯನ್ನು ತರಿಸ್ತಾನೆ. ಈ ಪಾರಿವಾಳದ ತೂಕ ಎಷ್ಟಿದೆಯೋ ಅಷ್ಟು ಮಾಂಸ ನಾನು ನಿಂಗೆ ಕೊಡ್ತೀನಿ, ಈ ಪಕ್ಷಿಯನ್ನು ಬಿಟ್ಬಿಡು, ಈ ಪಾರಿವಾಳ ನೀನು ತಿನ್ನಬೇಡ ಅಂತ ಕೇಳ್ತಾನೆ. ಆವಾಗ ಆ ಗರುಡ ಹೇಳುತ್ತೆ, ನನಗೆ ಬೇರೆ ಯಾವ ಮಾಂಸನೂ ಬೇಡ, ನನಗೆ ನಿನ್ನ ದೇಹದ ಅದ್ರ ತೂಕದ ಗಾತ್ರದ ಮಾಂಸ ನಿನ್ನ ದೇಹದಿಂದ ಕೊಟ್ಬಿಡು, ನಾನು ಅದನ್ನು ಬಿಟ್ಬಿಡ್ತೀನಿ ಅಂತ ಕೇಳ್ತದೆ. ಅದು ಪಾರಿವಾಳ ಶಿಬಿ ರಾಜನ ಕೇಳ್ತದೆ. ಅಷ್ಟೇ ತಾನೇ, ನನ್ನ ದೇಹದ ನಿನಗೆ ಮಾಂಸ ಕೊಡ್ತೀನಿ ಅಂತನ ಆ ಶಿಬಿ ರಾಜ ಒಪ್ಕೋತಾನೆ. ಆ ಒಪ್ಕೊಂಡಾಗ ಆ ತಕ್ಕಡಿಯಲ್ಲಿ ತೂಕ ಮಾಡ್ತಾಯಿದ್ರೆ ತನ್ನ ದೇಹದ ಅಂಗಾಂಗವನ್ನು ಶಿಬಿ ರಾಜ ಕತ್ತರಿಸಿಡ್ತಿರ್ತಾನೆ. ಎಷ್ಟೇ ಕತ್ತರಿಸಿಟ್ರೂ ಸಮೇತ ಆ ತೂಕ ಬರಲ್ವಂತೆ. ಆ ಪಾರಿವಾಳದ ತೂಕದಷ್ಟು ಅವನ ದೇಹದ ಮಾಂಸ ಎಲ್ಲ ಕಟ್ ಮಾಡಿಟ್ರೂ ಬರಲ್ಲ. ಅವಾಗ ಏನು ಮಾಡ್ತಾನೆ ರಾಜ, ಈ ನನ್ನ ದೇಹವನ್ನೇ ತೊಗೊಂಬಿಡಪ್ಪ, ನೀನು ತಿಂದ್ಬಿಟ್ಟು ಸಂತೃಪ್ತನಾಗು ಅಂತನ ಆ ಪಾರಿವಾಳಕ್ಕೆ ಈ ಶಿಬಿರಾಜ ಹೇಳ್ತಾನೆ. ಇದೇನು ಕತೆ ಅಂತಂದರೆ, ಇದು ಆ ದೇವರುಗಳು ಆಡಿದ ಒಂದು ಆಟ. ಆವಾಗ ಆ ದೇವರು ಪ್ರತ್ಯಕ್ಷ ಆಗ್ತಾನಂತೆ. ಆ ನಂತರ
ಇಂದ್ರ ಮತ್ತು ಅಗ್ನಿದೇವರು ಪ್ರತ್ಯಕ್ಷನಾಗಿ ಹೇಳ್ತಾರೆ, ಏನಪ್ಪ ನಿನ್ನ ಮಹಿಮೆ, ನೀನು ಒಂದು ಪಾರಿವಾಳ ಜೀವ ಉಳಿಸೋಕ್ಕೋಸ್ಕರ ತನ್ನ ದೇಹದ ಅಂಗಾಂಗವನ್ನೇ ಕಟ್ ಮಾಡಿಕೊಟ್ಬಿಟ್ಟಲ್ಲ, ನೀನು ಇರಬೇಕಾದ ಸ್ಥಳ ಇದು ಎಂದು ಇಂದ್ರ ಮತ್ತು ಅಗ್ನಿದೇವರು ನಮ್ಮ ಶಿಬಿರಾಜರಿಗೆ ಹೇಳ್ತಾರೆ. ನೋಡಿ, ಹಾಗಾಗಿ ಇಲ್ಲಿ ಬಂದು ಕೂತಂಥ ಶಿಬಿರಾಜ ಇಲ್ಲಿನ ಸ್ಥಳದಲ್ಲಿ ನೆಲೆಸಿದ್ದಾನೆ. ಇದನ್ನು ಇಲ್ಲಿನ ಜನ ಬಲ್ಲವರು ಹಾಗೆ ಇತಿಹಾಸ ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ. ಮುಂದೆ ಬನ್ನಿ, ಈ ದೇವಸ್ಥಾನದ ಮುಖ್ಯವಾದ ಒಂದು ಸ್ಥಳ ಇದೆ, ಆ ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಈ ಕಲ್ಯಾಣಿ, ಇದು ಬರೀ ಕಲ್ಯಾಣಿ ಅಲ್ಲ, ಭಕ್ತಾದಿಗಳಿಗೆ ಒಂದು ಬಂದು ಇಲ್ಲಿ ಕಾಲಾವರಣ ಮಾಡುವಂಥ ಒಂದು ಧ್ಯಾನ ಮಾಡುವಂಥ ಒಂದು ಸುಂದರ ಸ್ಥಳ. ಹಾಗೂ ಈ ಕಲ್ಯಾಣಿಯ ನೀರನ್ನು ತೀರ್ಥ ಎಂದು ಸೇವಿಸುವ ಸಾವಿರಾರು ಭಕ್ತರಿದ್ದಾರೆ. ಹಾಗೂ ಇಲ್ಲಿನ ಮೂಲ ನಂಬಿಕೆ ಕೂಡ ಇದೆ. ನೋಡಿ, ಇಷ್ಟು ಪ್ರಕೃತಿ ಮಡಿಲಲ್ಲಿ ಈ ಕಲ್ಯಾಣಿ ಸೃಷ್ಟಿಯಾಗಿದೆ. ನೋಡಿ ಎಷ್ಟು ಚೆಂದಾಗಿದೆ ಈ ದೇವಸ್ಥಾನದ ಕಲ್ಯಾಣಿ. ಪ್ರತಿದಿನ ಜನಗಳು, ಭಕ್ತಾದಿಗಳು ಫಸ್ಟು ಈ ಕಲ್ಯಾಣಿಗೆ ಬರ್ತಾರೆ. ಬಂದು ಇಲ್ಲಿ ಶುದ್ಧವಾಗಿ ಸ್ನಾನ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಈ ಕಲ್ಯಾಣಿಯ ನೀರನ್ನು ಸಹ ಆ ನರಸಿಂಹಸ್ವಾಮಿಯ ಸ್ನಾನಕ್ಕಾಗಿ ಬಳಸುತ್ತಾರೆ. ನೋಡಿ ಸ್ನೇಹಿತರೆ, ಈ ಪ್ರಕೃತಿಯನ್ನು ಯಾರೂ ಸೃಷ್ಟಿಸಲು ಸಾಧ್ಯವಿಲ್ಲ. ಈ ಪ್ರಕೃತಿ ತನ್ನಂತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ. ನೋಡಿ, ಆ ನೈಸರ್ಗಿಕವಾಗಿ ಕಾಣುವಂಥ ಗಿಡ ನೋಡಿ ಎಷ್ಟು ತುಂಬ ಚೆಂದಾಗಿದೆ ಅಂದರೆ, ಅದನ್ನು ಬರಿಗಣ್ಣಲ್ಲಿ ನೋಡಿ, ಮೊಬೈಲ್ನಲ್ಲಿ ನೋಡಿ ನೀವು ಸಾಧ್ಯ ಇಲ್ಲ, ನಿಮ್ಮ ಕಣ್ಣಿಂದ ನೋಡಿ ಇದನ್ನು ತಿಳ್ಕೊಳ್ಬೇಕು. ದಯವಿಟ್ಟು ಬನ್ನಿ, ಇಲ್ಲಿ ಭೇಟಿ ನೀಡಿ. ಇನ್ನೂ ತುಂಬ ವಿಚಾರಗಳಿದೆ, ಇದರ ಇತಿಹಾಸದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಬರೋ ಭಕ್ತಾದಿಗಳಿಗೆ ಇದು ತೋರಿಸ್ತಾ ಇರೋ ಜಾಗ ಇದೆಯಲ್ಲ, ಇದು ಮುಡಿ ತೆಗೆಸುವ ಸ್ಥಳ, ಅಂದರೆ ಮಂಡೆ ತೆಗೆಸುವ ಸ್ಥಳ, ಕೇಶಮುಂಡನೆ ಮಾಡಿಸುವ ಸ್ಥಳ. ನೋಡಿ, ಇಲ್ಲಿ ಬಂದ ಭಕ್ತಾದಿಗಳು ಇಲ್ಲಿ ಕೇಶಮುಂಡನೆ ಮಾಡಿಸಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ಬೋದು. ಮತ್ತು ಇಲ್ಲಿ ನಾಗರ ಪ್ರತಿಷ್ಠಾಪನೆ ಕೂಡ ಇದೆ. ಇಲ್ಲಿ ಭಕ್ತಾದಿಗಳು ಹಾಲನ್ನೆರೆದು ಆ ನಾಗಪ್ಪನಲ್ಲಿ ಸಮೇತ ಬೇಡಿಕೊಳ್ಳುತ್ತಾರೆ. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಗಳ ಬಗ್ಗೆ ಮುಂದಿನ ಪೀಳಿಗೆಗೂ ತಿಳಿಸೋಣ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಚಂದು ಎಕ್ಸ್ಪ್ಲೋರ್ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.